ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಈಗ ನೋಡಿ, ಸೀಸನ್ ಅಲ್ವಾ, ಎಲ್ಲ ಕಡೆ ಬೆಟ್ಟದ ನೆಲ್ಲಿಕಾಯಿ ಸಿಗ್ತಾನೆ ಇದೆ. ಆದಷ್ಟು ಬೇಗ ಎಲ್ಲರೂ ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಅದರಲ್ಲಿರುವಂಥ ಎಲ್ಲ ರೆಸಿಪಿಗಳು ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಿದು. ದಿನಾಲೂ ಒಂದು ಸ್ಪೂನು ಈ ಥರ ಬೆಟ್ಟದ ನೆಲ್ಲಿಕಾಯಿ ರೆಸಿಪಿ ಏನೇ ಮಾಡು ತಿಂದರೆ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ. ಈ ಕ್ಲೈಮೇಟಿಗೆ ಚಳಿ, ಮಳೆ, ಗಾಳಿ, ಏನೇ ಇದ್ರೂ, ಬಿಸಿಲಿದ್ರೂ ನಮ್ಮಲ್ಲಿ ಅದನ್ನು ಫೇಸ್ ಮಾಡೋವಂಥ ಶಕ್ತಿ ಇರಬೇಕು. ಅದಕ್ಕೆ ನಾವು ಬೆಟ್ಟದ ನೆಲ್ಲಿಕಾಯಿನ ರೆಸಿಪಿಯನ್ನು ಮಾಡಿಟ್ಕೋಬೇಕಾಗುತ್ತೆ. ಇವತ್ತು ಬೆಲ್ಲದಿಂದ ನಾನು ಬೆಟ್ಟದ ನೆಲ್ಲಿಕಾಯಿ ರೆಸಿಪಿ ತೊಗೊಂಬಂದಿದ್ದೀನಿ. ಬೆಲ್ಲ ಹಾಕಿಬಿಟ್ಟು ನೆಲ್ಲಿಕಾಯಲ್ಲಿ ಬೇಯಿಸ್ಬಿಟ್ಟು ಮಾಡಿರೋವಂಥ ಮುರಬ್ಬ ತೊಗೊಂಬಂದಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ ತುಂಬಾ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಜಾಮ್ ಥರ ಇರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಿರಿಯರೆಲ್ಲ ತಿನ್ಬೋದು. ಮನೆಯಲ್ಲೆಲ್ಲರೂ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಕೆಲಸಗಳು ಮುಗಿಸ್ಕೊಂಡು ನಿಮಗೆ ಏನು ಬೇಕು ಅದೆಲ್ಲ ತಿಂದ್ಬಿಟ್ಟು ಇದೊಂದು ಸ್ಪೂನ್ ತಿಂದ್ಬಿಟ್ರೆ ಹೆಲ್ದಿಯಾಗಿರ್ತೀರ. ನೋಡಿ, ಮಕ್ಕಳಿಗೆ ಸ್ಕೂಲಿಗೆ ಹೋಗೋವಾಗ ಒಂದೊಂದು ಸ್ಪೂನ್ ತಿನ್ನಿಸಿ ಕಳಿಸ್ಬೇಕಿದು. ತುಂಬಾ ರುಚಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ಒಂದು ಪಾತ್ರೆ, ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ನೀವು ಯಾವುದಾದ್ರೂ ಪಾತ್ರೆನೂ ಸ್ಟ್ಯಾಂಡಲ್ಲಿ ಇಟ್ಕೋಬೋದು. ಆ ಪಾತ್ರೆಗೆ ಈ ಥರ ಸ್ಟೀಮರ್ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಕುಕ್ಕರಲ್ಲಿ ವಿಸಿಲು ಹೊಡ್ಸ್ಕೋಬೋದು ನೆಲ್ಲಿಕಾಯಿಗಳನ್ನ. ನಾನು ನೋಡಿ, ಇಲ್ಲೊಂದು 10ರಿಂದ 15 ನೆಲ್ಲಿಕಾಯಿ ಇದೆ, ಚಿಕ್ಕ ಚಿಕ್ಕ ಸೈಜ್ ಇದೆ. ಅದನ್ನು ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಅದನ್ನು ನಾವೀಗ ಸ್ಟೀಮ್ ಮಾಡಬೇಕಾಗತ್ತೆ. ಈ ಥರ ನಾನು ಕುಕ್ಕರಲ್ಲಿ, ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಸ್ಟೀಮರಲ್ಲಿ ಇಟ್ಕೊಂಡು ಒಂದು 10ರಿಂದ 12 ನಿಮಿಷ ಸ್ಟೀಮ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಮಾಡ್ಕೋಬೇಡಿ. ಅಷ್ಟರಲ್ಲಿ ಒಂದರಲ್ಲಿ ನೆಲ್ಲಿಕಾಯಿ ಎಲ್ಲ ಪೀಸ್ ಆಗೋವರೆಗೂ ನಾವು ಸ್ಟೀಮ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಅದು ನಮಗೆ ಪೀಸ್ ಮಾಡಿ ಕತ್ತರಿ ಚಾಕುವಿಂದ ಕಟ್ ಮಾಡೋದು ಏನೂ ಅವಶ್ಯಕತೆನೇ ಇಲ್ಲ. ತಾನೇ ಸ್ಟೀಮಲ್ಲೇ ಮಾಡೋದ್ರಿಂದ ನಮಗೇನಾಗುತ್ತೆ, ಅಲ್ಲೇ ಉಚ್ಕೊಂಡಿರುತ್ತೆ. ನೋಡಿ, 10ರಿಂದ 12 ನಿಮಿಷ ಸ್ಟೀಮ್ ಮಾಡ್ಕೊಂಡಾದ್ಮೇಲೆ ನೋಡಿ ಎಲ್ಲನೂ ಬಿಚ್ಚಿದೆ ಅಲ್ವಾ, ಈ ಥರ ನಾವು ನೆಲ್ಲಿಕಾಯಿನ ಬೇಯಿಸಿಟ್ಕೋಬೇಕು. ಅಂದರೆ ಏನಾಗುತ್ತೆ, ಒಂದು ಪೂರ್ತಿ ಆ ಪುಟ ತಿನ್ನೋದಕ್ಕಿಂತ ಈ ಥರ ಪೀಸಾಗಿ ದಿನಾಲು ಒಂದೊಂದು ಪೀಸ್ ತಿಂದರೆ ಸಾಕಾಗುತ್ತೆ. ಹುಳಿ ಇರುತ್ತಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಒಂದು ನೆಲ್ಲಿಕಾಯಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ಥರ ಪೀಸಲ್ಲಿ ನಾವು ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಯಾವ ಥರ ಮಾಡ್ಕೋಬೇಕಂದ್ರೆ, ಒಂದು ನೆಲ್ಲಿಕಾಯಲ್ಲಿ ಎಷ್ಟು ಲೈನ್ ಇರ್ತಾವೆ ನೋಡಿ, ಅವಷ್ಟೆಲ್ಲ ಓಪನ್ ಆಗಬೇಕು. ಬೀಜ ಎಲ್ಲ ತೆಗಿಬೇಕು. ಆಮೇಲೆ ನಮಗೆ ನೆಲ್ಲಿಕಾಯಿ ಸಿಗುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಕುಕ್ಕರಲ್ಲಿ ಸ್ಟೀಮು ಮಾಡ್ಕೋತಾರೆ, ಕುಕ್ಕರಲ್ಲಿ ವಿಸಿಲ್ ಹೊಡ್ಸ್ಕೋತಾರೆ. ಡೈರೆಕ್ಟ್ ಮುರಬ್ಬಲ್ಲಿ ಪೂರ್ತಿ ಆ ಪುಟಾನೇ ಹಾಕ್ತಾರೆ, ನೆಲ್ಲಿಕಾಯಿ ಪೀಸ್ ಮಾಡಲ್ಲ. ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಕೊಂಡು ಮಾಡ್ಬೋದು, ತುರಿದು ಮಾಡ್ಕೋಬೋದು. ನಾನು ಈ ಥರ ಪೀಸಾಗಿ ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಿ ಉಸ್ತಾ ಇದೆ. ಈ ಥರ ಪೀಸಾಗಿ ಮಾಡ್ಕೊಂಡಿದ್ದೀನಿ. ನಾವು ಚಾಕು ಸೈಜನ್ನು ಕಟ್ ಮಾಡೋ ಅವಶ್ಯಕತೆನೇ ಇಲ್ಲ. ತಾನೇ ಉಸ್ತಾ ಇರ್ತವೆ. ಬೀಜ ಎಷ್ಟು ತೆಗಿಬೇಕು, ಬೀಜ ಇಡಬೇಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಕೂದಲಿಗೆ, ಕಣ್ಣಿಗೆ ಮತ್ತು ನಮ್ಮ ಇಮ್ಯುನಿಟಿ ಬೂಸ್ಟಿಗೆ ತುಂಬಾ ಸಹಾಯ ಮಾಡುತ್ತೆ. ದಿನಾಲೂ ಒಂದು ನೆಲ್ಲಿಕಾಯಿ ತಿಂದರೆ ನಮಗೆ ಯಾವ ಡಾಕ್ಟ್ರು ಯಾವುದು ರೋಗ, ಯಾವ ಟ್ಯಾಬ್ಲೆಟು ಬೇಡ, ನಮಗೆ ಅಷ್ಟು ಶಕ್ತಿ ಬರುತ್ತೆ. ಸ್ವಲ್ಪ ಹುಳಿ ಇದ್ದು ಅಂತಂದು ಬೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ರುಚಿ ನೋಡಿಕೊಂಡು ತೊಗೊಳ್ಳಿ. ನಾನು ಈ ನೆಲ್ಲಿಕಾಯಿಗೆ ಎಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು 10ರಿಂದ 15 ನೆಲ್ಲಿಕಾಯಿ ಇದೆ ಅಲ್ವಾ, ಅದಕ್ಕೆ ಒಂದು ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ರುಚಿ ಹೆಚ್ಚು ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು, ನಿಮಗೆ ರುಚಿಗೆ ತಕ್ಕಷ್ಟು ಮಾಡ್ಕೋಬೋದು. ನಮ್ಮಲ್ಲಿ ಬೆಲ್ಲ ತಿಂತಾರೆ, ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ರುಚಿ ತಿಂತಾರೆ ತಂದು. ನೀವು ನೋಡಿ, ಸ್ವಲ್ಪ ಹುಳಿ ಬೇಕು, ಜಾಸ್ತಿ ಹುಳಿ ಬೇಕಂದರೆ ಬೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪನೂ ನೀರು ಹಾಕಬೇಡಿ. ಹೀಗೆ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಇಟ್ಕೋಬೋದು. ನೀರು ಹಾಕಿದ್ರೆ ಬೇಗ ಹಾಳಾಗುತ್ತೆ. ಆರಾಮಾಗಿ ಈ ಥರ ಮಾಡಿಟ್ಕೊಂಡ್ರೆ ಹೊರಗಡೆನೇ ಆರಾಮ ಇಟ್ಕೋಬೋದು, ಫ್ರಿಜ್ಜಲ್ಲಿ ಇಡೋದಕ್ಕಿಂತ. ನೋಡಿ, ನೀರು ಹಾಕ್ತೇನೆ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ಎಲ್ಲಿ ತನಕ ಕುದಿಸ್ಕೋಬೇಕಂದ್ರೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು. ಇದಕ್ಕೆ ಪಾಕ ತೆಗೆಯೋದೇನೋ ಅವಶ್ಯಕತೆ ಇಲ್ಲ. ಬೆಲ್ಲ ಎಲ್ಲ ಕರಗಿಬಿಟ್ಟು ಹೀರ್ಕೊಂಡ್ಬಿಡ್ಬೇಕು. ಎಲ್ಲ ನೆಲ್ಲಿಕಾಯಿ ಬೆಲ್ಲದ ರಸನ ಹೀರ್ಕೊಂಡಿರ್ಬೇಕು. ಅಲ್ಲಿ ತನಕ ಕುದಿಸ್ಕೊಳ್ಳಿ. ನೀರು ಥರ ಇರಬೇಡಿ, ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಮಸಾಲೆಗಳು ಹಾಕಬೇಕಾಗುತ್ತೆ. ಏನೇನು ಹಾಕ್ತೀನಿ ಅಂತ ಮುಂದೆ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬಾ ರುಚಿಯಾಗಿರುತ್ತೆ. ತುಂಬ ಆರೋಗ್ಯಕರ ರೆಸಿಪಿ ಇದು. ತುಂಬ ಒಳ್ಳೆಯದು. ಡೈಲಿ 1 ಸ್ಪೂನ್ ತಿಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಇದು ನೋಡಿ, ಚಕ್ಕೆ ಇರುತ್ತಲ್ಲ, ಅದು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ತಾಯಿದ್ದೀನಿ. ಇದು ತುಂಬ ಒಳ್ಳೆ ಘಮ ಮತ್ತು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು. ಮತ್ತು ಇದು ಸ್ವಲ್ಪ ಮೆಣಸು, ಸ್ವಲ್ಪ ಹುಳಿ ಖಾರ ಇದು ಚೆನ್ನಾಗಿರುತ್ತಲ್ವ, ಒಂದು 6 ಮೆಣಸು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪೌಡ್ರ್ ಇದ್ರೆ ಪೌಡ್ರ್ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಏಲಕ್ಕಿ, ಒಂದು 4ರಿಂದ 5 ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ.
ಜಾಸ್ತಿ ಟೈಮ್ ಏನು ಹತ್ತಲ್ಲ ಫ್ರೆಂಡ್ಸ್. ಒಂದು 10 ರಿಂದ 15 ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು. ಚಪಾತಿಗೆ, ದೋಸೆಗೆ ಸುತ್ತು ಕೊಡ್ಬೋದು ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಪೂನಲ್ಲಿ ಕೊಟ್ಟರೆ ತಿಂತಾರೆ. ದಿನಾಲೂ 1 ಸ್ಪೂನು ಬೆಳಿಗ್ಗೆ ನೆಲ್ಲಿಕಾಯಿ ಜೊತೆಯಲ್ಲಿ ಈ ಥರ ಕೊಟ್ಟರೆ, ಬೆಲ್ಲನೂ ನಮಗೆ ತುಂಬ ಒಳ್ಳೆಯದಲ್ವ ಹೆಲ್ತಿಗೆ. ಬೆಲ್ಲದ ಸಮೇತ ಈ ಥರ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ. ಡೈರೆಕ್ಟ್ ನೆಲ್ಲಿಕಾಯಿ ತಿನ್ನಲ್ಲ. ಅದಕ್ಕೆ ಈ ಥರ ರೆಸಿಪಿ ಮಾಡಿ ಇಟ್ಬಿಡಿ. ಮನೆಯಲ್ಲಿ ದಿನಾಲೂ 1 ಸ್ಪೂನ್ ಇಟ್ಕೊಳ್ಳಿ. ಈಗ ಸೀಸನು ನೆಲ್ಲಿಕಾಯಿ ಸಿಗ್ತಾ ಇದೆ. ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮ ಒಂದು ವರ್ಷಗಟ್ಟಲೆ ಯೂಸ್ ಮಾಡ್ಕೋಬೋದು. ಬೇಗ ಹಾಳಾಗಲ್ಲ ಇದು. ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅಂದ್ರೂ ಸ್ವಲ್ಪನೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಮಸ್ತಾಗಿ ಘಮ ಘಮ ಅಂತ ರೆಡಿ ಆಯಿತು ನೋಡಿ. ಬೆಟ್ಟದ ನೆಲ್ಲಿಕಾಯಿ ಮುರಬ್ಬ ಅಂತಾರೆ, ಇದಕ್ಕೆ ಗುಳಂಬ ಅಂತಾರೆ, ಮತ್ತು ರುಚಿದು ನೆಲ್ಲಿಕಾಯಿ ರುಚಿ ಅಂತಾರೆ. ತುಂಬ ಹೆಸರುಗಳಿಂದ ನಾವು ಕರಿಬೋದು ಇದಕ್ಕೆ. ನೋಡಿ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಗಟ್ಟಿಯಾಗಿಬಿಟ್ರೆ ಸಾಕು. ನೋಡಿ ಈ ಥರ ಗಟ್ಟಿಯಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದೊಂದು ಪೀಸು ಕೊಡ್ಬೋದು, 1 ಸ್ಪೂನು ಕೊಡ್ಬೋದು. ಈ ಥರ ಆದರೆ ಜಾಸ್ತಿ ಬೇಗನೆ ಖಾಲಿ ಆಗಿಬಿಡುತ್ತೆ ಫ್ರೆಂಡ್ಸ್. ಬೆಲ್ಲದ ರುಚಿ, ಒಳಗೆ ಚಟ್ಪಟ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಮತ್ತು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಮರೀದೇನೆ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಪ್ಲೀಸ್ ಯಾರೊಬ್ಬರು ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಈ ರೆಸಿಪಿನ ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ನೋಡಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳು ಓದಿ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಮತ್ತು ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಕ್ಷಮೆ ಇರಲಿ. ವಿಡಿಯೋಗಳು ಕೆಲಸ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.